ದಪ್ಪ ಇರೋ ವ್ಯಕ್ತಿಗಳಿಗೆ ಮೆಟಬಾಲಿಸಮ್ ಕಡಿಮೆ ಇರುತ್ತೆ, ಏನ್ ತಿಂದ್ರು ಬೇಗ ದಪ್ಪ ಹೋಗ್ತಾರೆ, ಕಾರ್ಬೋಹೈಡ್ರೇಟ್ ಮೂಸಿದ್ರೆ ಸಾಕು ದಪ್ಪ ಹೋಗ್ತಾರೆ ಅಂತ ಕೇಳಿರ್ತೀರಾ. ಇದಕ್ಕೆ ಮೇಜರ್ ರೀಸನ್ ಅವರು ತುಂಬಾ ಓವರ್ ವೇಟ್ ಇರೋದ್ರಿಂದ ದೊಡ್ಡ ದೇಹನ ಎತ್ಕೊಂಡು ಓಡಾಡಕ್ಕಾಗಲ್ಲ, ಲೇಜಿ ಬೀಳ್ತಾರೆ, ಫಿಸಿಕಲಿ ಆಕ್ಟಿವ್ ಆಗಿರಲ್ಲ. ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡುವಾಗ ನನಗೆ ಅದೊಂದು ರಿಯಲೈಸ್ ಆಯ್ತು. ದಪ್ಪ ಇರೋ ವ್ಯಕ್ತಿನ ಅವ್ನ್ ದಪ್ಪ ಇದ್ದಾನೆ ಅನ್ಬಿಟ್ಟು ಲಿಫ್ಟ್ ಅಲ್ಲಿ ಜಾಗ ಸಾಕಾಗಲ್ಲ ಅನ್ಬಿಟ್ಟು ಅವನೊಬ್ಬನ್ ಕಳ್ಸ್ಬಿಟ್ಟು ಸಣ್ಣ ಇರೋ ಫ್ರೆಂಡ್ಸ್ ಎಲ್ಲ ನಡ್ಕೊಂಡು ಹೋಗ್ತಾರೆ. ಜೊತೆಗೆ ಅವ್ನ್ ಬೇಗ ನಡೆದ್ರೆ ಸುಸ್ತಾಗಿ ಹೋಗ್ಬಿಡ್ತಾನೆ, ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಅನ್ಬಿಟ್ಟು ಅವನೇ ಲಿಫ್ಟ್ ನ ಪ್ರಿಫರ್ ಮಾಡ್ತಾನೆ. ಇವಾಗ ಅವನ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಯ್ತು ಅಂದ್ರೆ ಮೆಟಬಾಲಿಸಮ್ ಕಡಿಮೆ ಆಯ್ತು. ಈಗ ಸಣ್ಣ ಇರ್ತಾರಲ್ಲ ಅವರ ಮೆಟಬಾಲಿಸಮ್ ಜಾಸ್ತಿ ಆಯ್ತು, ಬಿಕಾಸ್ ಸ್ಟೆಪ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಪ್ಪ ಇರೋದ್ರಿಂದ ನೀವು ಸೋಂಬೇರಿ ಬೀಳ್ತೀರಾ. 5 ನಿಮಿಷ ನಿಂತ್ಕೊಳಕ್ಕಾಗಲ್ಲ, ಬೇಗ ಕೂತ್ಕೊಂಡ್ಬಿಡ್ತಾನೆ, ಆದಷ್ಟು ಲೇಜಿ ರೂಟ್ ಗಳನ್ನೇ ಫೈಂಡ್ ಮಾಡ್ತಾನೆ. ಆಚೆ ಟ್ರಿಪ್ ಏನೋ ಮುಗಿಸ್ಕೊಂಡ್ ಬಂದ ತಕ್ಷಣ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು, ಬೆಡ್ ಮೇಲೆ ಬಿದ್ರೆ ಸಾಕು ಅಂತ ಯೋಚನೆ ಮಾಡ್ತೀರಾ. ಇನಿಷಿಯಲಿ ವೆಯ್ಟ್ ಇಳಿಸೋದು ಕಷ್ಟ ಆಗುತ್ತೆ, ಇಳಿಸಾದ ನಂತರ ಲೇಜಿನೆಸ್ ಹೋಗುತ್ತೆ, ಆಕ್ಟಿವ್ ಆಗಿ ಮೆಟಬಾಲಿಸಮ್ ಕೂಡ ಜಾಸ್ತಿ ಆಗುತ್ತೆ.